ನಮಸ್ಕಾರ ವೀಕ್ಷಕರೇ, ನಾನಿವತ್ತು ತೋರಿಸ್ತಾ ಇರೋ ದೇವಸ್ಥಾನ ಕರ್ನಾಟಕದಲ್ಲೇ ಅತಿ ದೊಡ್ಡ ದೇವಸ್ಥಾನವಾದ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿದೆ. ಈ ದೇವಾಲಯವನ್ನು 10ನೇ ಶತಮಾನದಲ್ಲಿ ಚೋಳರ ರಾಜನಾದ ರಾಜರಾಜ ಚೋಳನು ಕಟ್ಟಿಸಿದನೆಂದು ಶಾಸನವು ತಿಳಿಸುತ್ತದೆ. 1000 ವರ್ಷಗಳ ಪುರಾತನವಾದ ಈ ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯವು ಕಾವೇರಿ ನದಿ ಉಪನದಿಯಾದ ಕಪಿಲಾ ನದಿಯ ಬಲದಂಡೆಯಲ್ಲಿದೆ. ನಂಜನಗೂಡನ್ನು ದಕ್ಷಿಣ ಕಾಶಿ ಅಥವಾ ದಕ್ಷಿಣದ ಕಾಶಿ ಎಂದು ಕರೆಯುತ್ತಾರೆ. ನಂಜನಗೂಡು ಪ್ರಸಿದ್ಧವಾಗಿರೋದು ಇಲ್ಲಿನ ಶ್ರೀಕಂಠೇಶ್ವರ ದೇವಾಲಯದಿಂದ. ಕರ್ನಾಟಕದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿರುವ ಇದು ಊರಿನ ಪೂರ್ವದ ಅಂಚಿನಲ್ಲಿ ಕಪಿಲಾ ಮತ್ತು ಕೌಂಡಿನ್ಯ ನದಿ ಸಂಗಮದ ಬಳಿ ಪೂರ್ವಾಭಿಮುಖವಾಗಿದೆ. ಶ್ರೀಕಂಠೇಶ್ವರ ದೇವಾಲಯವು ದ್ರಾವಿಡ ಶೈಲಿಯ ಕಟ್ಟಡ. ಇದು 117 ಮೀಟರ್ ಉದ್ದ, 48 ಮೀಟರ್ ಅಗಲ ಇದೆ. ಇದರಲ್ಲಿ 147 ಕಂಬಗಳಿವೆ. ಈ ದೇವಸ್ಥಾನದ ಒಟ್ಟು ಪ್ರದೇಶ 4831 ಚದುರ ಮೀಟರ್. ಇದು ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡ ದೇವಸ್ಥಾನ. ಹೊರ ಗೋಡೆಗಳು ಸುಮಾರು 3.7 ಮೀಟರ್ ಎತ್ತರವಾಗಿವೆ. ಸುತ್ತಲೂ ದಕ್ಷಿಣ, ಉತ್ತರ ಮತ್ತು ಪಶ್ಚಿಮ ಭಾಗಗಳಲ್ಲಿ ಅಧಿಷ್ಠಾನ, ಹಿಂದೆ ಗೋಡೆ, ಮುಂದೆ ಕಂಬಸಾಲಿರುವ ಕೈಸಾಲೆ ಇವೆ. ಈಗ ದಕ್ಷಿಣದ ಕೈಸಾಲೆಯನ್ನು ಪೂರ್ಣವಾಗಿಯೂ ಉತ್ತರದ್ದನ್ನು ಸ್ವಲ್ಪ ಭಾಗಗಳಲ್ಲಿಯೂ ಮುಚ್ಚಲಾಗಿದೆ. ಮೇಲೆ ಸುತ್ತಲೂ ದೇವ ಮತ್ತು ಇತರ ಶಿಲ್ಪಗಳಿರುವ ಕೂಟ ಮತ್ತು ಶಿಖರಗಳ ಗಚ್ಚಿನ ಹಾರ ಇದೆ. ಪೂರ್ವ ಭಾಗದಲ್ಲಿನ ಮಹಾದ್ವಾರದ ಮುಂದೆ ಇಕ್ಕೆಡೆ ಕೈಸಾಲೆ ಇರುವ ಒಂದು ಮುಖ ಮಂಟಪವಿದೆ. ಮಹಾದ್ವಾರ ಬೃಹತ್ ರಚನೆ. ಒಳ ಛಾವಣಿಯ ಎತ್ತರ ಸುಮಾರು 5.5 ಮೀಟರ್. ವಿಶಾಲ ಮಂಟಪದಂತಿರುವ ಈ ಭಾಗದಲ್ಲಿನ ದಪ್ಪ ಎತ್ತರದ ಬಾಗಿಲ ತೋಳುಗಳ ಮೇಲೆ ಮೋಹಿನಿ, ದ್ವಾರಪಾಲಕ ಮೊದಲಾದ ಶಿಲ್ಪಾಲಂಕರಣಗಳಿವೆ. ಮಹಾದ್ವಾರದ ಮೇಲೆ 7 ಅಂತಸ್ತುಗಳಲ್ಲಿ ಎದ್ದಿರುವ ಸುಮಾರು 37 ಮೀಟರ್ ಎತ್ತರದ ಬೃಹತ್ ಗೋಪುರದ ಮೇಲ್ತುದಿಯಲ್ಲಿ ಚಿನ್ನದ ಕಲಶ, 3 ಮೀಟರ್ಗಳಿಗೂ ಎತ್ತರವಾಗಿರುವ 7 ಕಲಶಗಳನ್ನು ಅಷ್ಟೇ ಎತ್ತರದ 2 ಕೊಂಬುಗಳ ಮೇಲೆ ಸಾಲಾಗಿ ಜೋಡಿಸಲಾಗಿದೆ. ಶಿವಪುರಾಣದಲ್ಲಿ ನಂಜನಗೂಡನ್ನು ಗರಳಪುರಿ ಎಂದು ಉಲ್ಲೇಖಿಸಲಾಗಿದೆ. ಪೌರಾಣಿಕ ಪವಿತ್ರ ಸ್ಥಳವು ದಕ್ಷಿಣ ಭಾರತದಲ್ಲಿ ಶಿವನ ವಾಸಸ್ಥಾನವಾಗಿದೆ ಎಂದು ಹೇಳಲಾಗುತ್ತದೆ. ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ಅಲ್ಲಿ ದೇವರು ತನ್ನ ಭಕ್ತರಾದ ದೇವತೆಗಳು ಮತ್ತು ನಾರದ ಋಷಿಗಳ ಮನವಿಯ ಮೇರೆಗೆ ಕಾಣಿಸಿಕೊಂಡನು. ಕೇಶಿ ಎಂಬ ರಾಕ್ಷಸನು ಬ್ರಹ್ಮ ಮತ್ತು ವಿಷ್ಣುವಿನಿಂದ ವರವನ್ನು ಪಡೆದು ಇದರಿಂದ ಅವನನ್ನು ಕೊಲ್ಲಲು ಸಾಧ್ಯವಾಗುವುದಿಲ್ಲ. ಈ ವರದಿಂದ ಅವನು ಅಮರನಂತೆ ಒಳ್ಳೆಯವನೆಂದು ಭಾವಿಸಿದನು ಮತ್ತು ಜನರು, ದೇವತೆಗಳು ಮತ್ತು ಋಷಿಗಳನ್ನು ತೊಂದರೆಗೊಳಿಸಲಾರಂಭಿಸಿದನು. ಕೊನೆಗೆ ನಾರದರು ಮತ್ತು ದೇವತೆಗಳು ಶಿವನಲ್ಲಿ ಎಲ್ಲರನ್ನೂ ರಕ್ಷಿಸುವಂತೆ ಬೇಡಿಕೊಂಡರು. ಆಗ ಶಿವನು ಗರಳಪುರಿ, ಈಗಿನ ನಂಜನಗೂಡು ಕ್ಷೇತ್ರದಲ್ಲಿ ಕಾಣಿಸಿಕೊಂಡು ಕೇಶಿಯನ್ನು ಸಂಹರಿಸುತ್ತಾನೆ. ಕೇಶಿಯ ದೈವಿಕ ಆತ್ಮದ ಒಂದು ಭಾಗ ಯಾವಾಗಲೂ ಇಲ್ಲಿ ಉಳಿಯುತ್ತದೆ ಮತ್ತು ಮಾನವೀಯತೆಯನ್ನು ಆಶೀರ್ವದಿಸುತ್ತದೆ ಎಂದು ಶಿವನು ಭರವಸೆ ನೀಡುತ್ತಾನೆ. ಈ ಸ್ಥಳವು ಮುಂದೆ ಪಾಪ ವಿನಾಶಿನಿ, ಪಾಪಗಳನ್ನು ಹೋಗಲಾಡಿಸುವುದು ಆಗಿರುತ್ತದೆ. ಪವಿತ್ರ ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಪ್ರತಿಯೊಬ್ಬ ಮನುಷ್ಯನು ನಂಜನಗೂಡಿನ ಶ್ರೀಕಂಠೇಶ್ವರ ಅಥವಾ ನಂಜುಂಡೇಶ್ವರನನ್ನು ಪ್ರಾರ್ಥಿಸುವ ಮೂಲಕ ಸಕಲ ಪಾಪಗಳಿಂದ ಮುಕ್ತಿ ಹೊಂದುತ್ತಾರೆ ಮತ್ತು ದೇವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಶ್ರೀ ಕ್ಷೇತ್ರ ನಂಜನಗೂಡಲ್ಲಿ ಪರಶುರಾಮನ ದೇವಸ್ಥಾನವಿದೆ. ಈ ದೇವಸ್ಥಾನವು 800 ಮೀಟರ್ ದೂರದಲ್ಲಿದೆ. ಪರಶುರಾಮನು ತನ್ನ ತಂದೆ ಜಮದಗ್ನಿಯ ಆದೇಶದಂತೆ ತನ್ನ ತಾಯಿಯನ್ನು ಶಿರಚ್ಛೇದ ಮಾಡಿದ ನಂತರ ಮಾತೃಹತ್ಯ ತನ್ನ ಪಾಪಗಳನ್ನು ನಿವಾರಿಸಲು ಬಯಸುತ್ತಾನೆ. ನಾರದರ ಸಲಹೆಯಂತೆ ನಂಜನಗೂಡು ತಲುಪಿ ಶ್ರೀ ನಂಜುಂಡೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾನೆ. ಶಿವನು ಪ್ರತ್ಯಕ್ಷನಾಗಿ ಶಿವಲಿಂಗಕ್ಕೆ ಮಂಟಪವನ್ನು ನಿರ್ಮಿಸಲು ಮತ್ತು ಪೂಜೆ ಮಾಡಲು ಸಲಹೆ ನೀಡುತ್ತಾನೆ. ಪರಶುರಾಮನು ತನ್ನ ಕೊಡಲಿಯಿಂದ ಪೊದೆಗಳನ್ನು ತೆರವುಗೊಳಿಸುತ್ತಿರುವಾಗ ಪರಶುರಾಮನ ಕೊಡಲಿಯು ಉದ್ದೇಶಪೂರ್ವಕವಾಗಿ ಶಿವಲಿಂಗಕ್ಕೆ ತಗಲುತ್ತದೆ.
ಮತ್ತು ಶಿವಲಿಂಗದ ತುದಿಯಲ್ಲಿ ರಕ್ತಸ್ರಾವ ಪ್ರಾರಂಭವಾಗುತ್ತದೆ. ಪರಶುರಾಮನು ತಾನು ತಪ್ಪಿತಸ್ಥನೆಂದು ಭಾವಿಸಿ ಮತ್ತು ನಾನು ಮತ್ತೊಂದು ಕ್ಷಮಿಸಲಾಗದ ಪಾಪವನ್ನು ಮಾಡಿದ್ದೇನೆ, ನನ್ನನ್ನು ಕೊಲ್ಲುವುದರಿಂದ ಮಾತ್ರ ನನ್ನ ಎಲ್ಲ ಪಾಪಗಳಿಂದ ನಾನು ಮುಕ್ತನಾಗುತ್ತೇನೆ ಎಂದು ಹೇಳಿ ತನ್ನನ್ನು ಕೊಲ್ಲಲು ಸಿದ್ಧನಾಗುತ್ತಾನೆ. ಆಗ ಶಿವನು ಪ್ರತ್ಯಕ್ಷನಾಗಿ ಪರಶುರಾಮನನ್ನು ಆಶೀರ್ವದಿಸುತ್ತಾನೆ ಮತ್ತು ಶಿವಲಿಂಗದ ಮೇಲೆ ಒದ್ದೆಯಾದ ಮಣ್ಣನ್ನು ಲೇಪಿಸಲು ಹೇಳುತ್ತಾನೆ. ಆಗ ಶಿವಲಿಂಗವು ರಕ್ತಸ್ರಾವವನ್ನು ನಿಲ್ಲಿಸಿತು. ಶಿವನು ಪರಶುರಾಮನಿಗೆ ಮಂಟಪವನ್ನು ನಿರ್ಮಿಸಲು ಮತ್ತು ಅವನ ತಪಸ್ಸನ್ನು ಮುಂದುವರಿಸಲು ಸಲಹೆ ನೀಡುತ್ತಾನೆ. ಅಂತಿಮವಾಗಿ ಪರಶುರಾಮನು ತನ್ನ ಎಲ್ಲ ಪಾಪಗಳಿಂದ ಮುಕ್ತನಾಗಿ ಮತ್ತು ಅಮರತ್ವವನ್ನು ಪಡೆಯುತ್ತಾನೆ. ನಂಜನಗೂಡಿನ ಮಣ್ಣಿನಲ್ಲಿ ಅಪಾರವಾದ ಗುಣಪಡಿಸುವ ಶಕ್ತಿ ಇದೆ. ಶಿವನ ಪತ್ನಿಯಾದ ಪಾರ್ವತೀ ದೇವಿಯು ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಲು ಬಯಸುತ್ತಾಳೆ. ಆಗ ಶಿವನು ಪಾರ್ವತೀ ದೇವಿಯನ್ನು ನಂಜನಗೂಡಿಗೆ ಕರೆತರುತ್ತಾನೆ. ಪಾರ್ವತೀ ದೇವಿಯು ಕಪಿಲಾ ನದಿಗೆ ಹೋಗಿ ನೀರನ್ನು ಸ್ಪರ್ಶಿಸಲು ಬಾಗಿದಾಗ ಅವಳ ಕಿರೀಟದಿಂದ ಒಂದು ರತ್ನದ ಮಣಿ ನೀರಿನಲ್ಲಿ ಬೀಳುತ್ತದೆ. ಭಗವಾನ್ ಶಿವನು ಸಂತುಷ್ಟನಾಗಿ, ದೇವಿ, ಇಲ್ಲಿಯವರೆಗೆ ಈ ಸ್ಥಳವು ನನ್ನ ದೈವಿಕ ಆಶೀರ್ವಾದ ಮತ್ತು ಉಪಸ್ಥಿತಿಯನ್ನು ಹೊಂದಿತ್ತು. ಈ ಕ್ಷಣದಿಂದ ಇದು ನಿನ್ನ ಉಪಸ್ಥಿತಿ, ಅನುಗ್ರಹ ಮತ್ತು ಆಶೀರ್ವಾದವನ್ನು ಹೊಂದುತ್ತದೆ. ಇದು ದಕ್ಷಿಣದ ಮಣಿಕರ್ಣಿಕಾವೆಂದು ಪ್ರಸಿದ್ಧಿಯಾಗುತ್ತದೆ ಎಂದು ಶಿವನು ವರವನ್ನು ನೀಡುತ್ತಾನೆ. ಈ ನಂಜನಗೂಡು ದೇವಾಲಯವು ಬೆಂಗಳೂರಿನಿಂದ 168 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಮೈಸೂರಿಂದ 25 ಕಿಲೋಮೀಟರ್ ದೂರವಿದೆ. ಪ್ರಿಯ ವೀಕ್ಷಕರೇ, ಇದು ದೇವಸ್ಥಾನದ ಒಳಗಡೆ ದರ್ಶನಕ್ಕೆ ಹೋಗುವಾಗ ಚಿತ್ರೀಕರಣ ಮಾಡಿರೋದು. ಗರ್ಭಗುಡಿಯಲ್ಲಿ ಯಾವುದೇ ಚಿತ್ರೀಕರಣ ಮಾಡಲು ಅವಕಾಶ ಇರೋದಿಲ್ಲ. ಗರ್ಭಗುಡಿಯ ಹೊರಗೆ ಚಿತ್ರೀಕರಣ ಮಾಡಬಹುದು. ಇವಾಗ ಕ್ಲಿಯರ್ ಆಗಿಬಿಡ್ತಾರಲ್ಲ, ನನ್ನ ಬಳ್ಳಲ್ಲಿ ಫೋಟೋ ತೆಗಿತೀಯ ಅದರಲ್ಲೇ ಇಲ್ಲೇ ತೆಗಿ. ವೀಕ್ಷಕರೇ, ನಂಜನಗೂಡಿನಲ್ಲಿರುವ ಕಪಿಲಾ ನದಿ ಇದೇ ನೋಡಿ. ಈ ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪಗಳು ನಿವಾರಣೆಯಾಗುತ್ತವೆ. ಶ್ರೀಕಂಠ ವಿಷಕಂಠ, ಶ್ರೀಕಂಠ ವಿಷಕಂಠ, ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ, ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ,
ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ. ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ